ಈ ಜ್ಯುವೆಲ್ರಿ ತಗೊಳ್ಳಿ, ಮತ್ತೆ ಈ ಮನೆ ಕಡೆ ತಲೆ ಹಾಕ್ಬೇಡಿ. ನೀವು ಕೇಳಿರೋ ಅಮೌಂಟ್ಗಿಂತ ಜಾಸ್ತಿನೇ ಬೆಲೆ ಬಾಳುತ್ತಿದ್ದು. ಒಂದು ನಿಮಿಷ, ಇದಕ್ಕೆ ಸೈನ್ ಮಾಡಿ ಒಡವೆ ತಗೊಂಡು. ಏನು ಬರ್ದೈತೆ ಅದರಲ್ಲಿ? ಏನು ನಡೀತೋ ಅದೇ ಬರ್ತದೆ. ಮದುವೆ ಮನೆಗೆ ಕುಡ್ಕೊಂಬಂದಿದ್ದು, ಕುಡಿದು ಹೆಣ್ಣಿನ ಮನೆಯವ್ರ ಜೊತೆ ಜಗಳ ಆಡಿದ್ದು, ಹೆಣ್ಣಿನ ಅಪ್ಪನಿಗೆ ಕಾಲಿಂದ ಎದೆಗೆ ಒದ್ದಿದ್ದು, ಇತ್ಯಾದಿ ಇತ್ಯಾದಿ ಎಲ್ಲ ಒಪ್ಕೊಳ್ತೀನಿ. ನನ್ನ ಮೇಲೆ ಯಾವ ಕ್ರಮ ಬೇಕಾದರೂ ತಗೋಬೋದು ಅಂತ ಬರ್ದಿದೆ. ಯೋ, ನಿನಗೇನಾರ ಮೈಕ್ ಕಡಿತೈತಾ? ಹಲೋ, ನೋಡ್ಕೊಂಡು ಮಾತಾಡಿ. ಇಲ್ಲ ಅಂದ್ರೆ ಏನಮ್ಮಿ ಮಾಡ್ತೀಯಾ? ಒಂದು ನಿಮಿಷ. ಹಲೋ, ಗುಡ್ ಮಾರ್ನಿಂಗ್ ಸರ್. ನಾನು ಅಮೃತ ಮಾತಾಡ್ತಾ ಇರೋದು. ಓ ನೀನೇನಮ್ಮ? ಹೇಳು ಹೇಳು, ಏನು ಸಮಾಚಾರ? ನನಗೊಂದು ಸಣ್ಣ ಡೌಟ್ ಇತ್ತು ಸರ್. ಏನು ಡೌಟಮ್ಮ? ಹುಡುಗ ಹುಡುಗಿ ಮದುವೆ ಸೆಟ್ಟಾಗಿ ಒಂದು ವೇಳೆ ಹುಡುಗ ಸರಿ ಇಲ್ಲ ಅಂತ ಗೊತ್ತಾಗಿ ಮದುವೆ ನಿಂತರೆ ಹುಡುಗಿ ಮನೆಯವರು ಹುಡುಗನ ಮನೆಯವ್ರಿಗೆ ಮಾಡಿರೋ ಖರ್ಚೆಲ್ಲ ವಾಪಸ್ ಕೊಡಬೇಕಾ? ಯಾವ ಸಾರಿ ಕಣಮ್ಮ, ಯಾವ ನನ್ನ ಮಗನಮ್ಮ ಹೇಳಿದ್ದು? ಹಂಗೇನಾದ್ರು ದುಡ್ಡು ಕೇಳಿದ್ರೆ ಅದು ಯಾವನ್ ಕೇಳ್ತಾವನೋ ಅವನದೊಂದು ಫೋಟೋ ಕಳ್ಸಮ್ಮ ಸಾಕು, ಬೆಂಡೆತ್ತು ಬೇಲಿಗೆ ನೇತಾಕ್ಬಿಡ್ತೀನಿ. ಅಯ್ಯೋ, ಯಾರೂ ಕೇಳ್ತಾ ಇಲ್ಲ ಸರ್. ಜಸ್ಟ್ ನನ್ನ ಇನ್ಫಾರ್ಮೇಷನ್ಗೆ ಕೇಳಿದೆ ಅಷ್ಟೆ. ಒಂದು ವೇಳೆ ಯಾರಾದರೂ ಹಾಗೆ ಕೇಳಿದ್ರೆ ನಾನು ನಿಮಗೆ ಮತ್ತೆ ಫೋನ್ ಮಾಡ್ತೀನಿ ಸರ್. ಸರಿ ಕಣಮ್ಮ. ಸಂಜೀವ್ ಅವರೇ, ಸೇಫ್ಟಿಗೆ ಇವ್ರ ಫೋಟೋ ತೊಗೊಂಡು ಇಟ್ಕೊಂಡಿರಿ. ಏಯ್ ಬಿಡೋ, ಅದೆಲ್ಲ ಏನು ಬೇಡ. ನಾವೇನೋ ನಮಗೆ ಕಷ್ಟ ಬಂದೈತೆ ಅಂತ ಆ ದುಡ್ಡನ್ನ ಕೇಳಕ್ ಬಂದ್ವಿ. ನಿಮ್ಮ ಕೈಲಿ ಆದ್ರೂ ಕೊಡಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕಪ್ಪ. ನಾವೇ ನಮ್ಮ ಪಾಡಿ ನಾವು ಹೋಗಲ್ಲ ಅಂತೀವ. ಒಳ್ಳೆ ಕತೆ ಇದು, ಕ್ಷಮಿಸ್ಬಿಡ್ತೀವಿ ಬಿಡಿ. ಆಯ್ತು ಮಮ್ಮಿ. ಲೋ, ಸುಮ್ಕೆ ಇರ್ಲಾ? ಇರೋ ಒಬ್ಬ ಮಗನ ಜೈಲಿಗೆ ಕಳಿಸಿ ಆಮೇಲೆ ನಿಮ್ಮ ಅಪ್ಪಗೆ ನಾನು ಏನಂತ ಉತ್ತರ ಕೊಡ್ಲಿ? ನಡಿ ಸುಮ್ಮನೆ. ಹೋಲಿ ಬಿಡು, ನಮ್ಮ ದಯೆಯಿಂದ ಬದುಕಳ್ಳಿ. ಹೊಟ್ಟೆ ಹಸಿತೈತೆ, ಮನೆಗೆ ನಡಿ ಉಪ್ಪಿಟ್ಟು ಮಾಡಕ್ಕೆ. ಸಂಜೀವ್ ಅಣ್ಣ, ಏನೂ ಆಗಲ್ಲ ಪುಟ್ಟ, ಅಳ್ಬೇಡ ಅಳ್ಬೇಡ. ಅಮ್ಮು ತಗೋ ಮಜ್ಜಿಗೆ. ಸಂಜೀವ ನೀನು ತಗೊಳಪ್ಪ. ಅಮ್ಮು, ಸಂಜೀವ, ನೀವಿಬ್ಬರು ಇವತ್ತು ಸರಿಯಾದ ಸಮಯದಲ್ಲಿ ಬರಲಿಲ್ಲ ಅಂದಿದ್ರೆ ಏನಾಗ್ತಿತ್ತೋ ಏನೋ.